ಕಕ್ಕೇರಿ ಗ್ರಾಮದ ಗುರುಮಿಟ್ಕಲ್ ಮತಕ್ಷೇತ್ರಕ್ಕೆ ಬರ್ತಕ್ಕಂಥ ಈ ಗ್ರಾಮ ಸುಮಾರು 60-65 ಎಕರೆದ ಜಮೀನು ಕೆರೆ ಇರ್ತಕ್ಕಂಥ ಈ ಕೆರೆಯಲ್ಲಿ ತುಂಬು ಯಾವುದು ಆನ್ ಆಫ್ ಯಾವುದು ಲಾಕ್ ಮಾಡ್ತಕ್ಕಂಥ ಸೋರಿಕೆ ಆಗಬಾರ್ದು, ಕೆಳಗಡೆ ಗದ್ದೆಗೆ ಜನರಿಗೆ ಅನುಕೂಲ ಆಗ್ಲಂತ ದೃಷ್ಟಿಯಿಂದ ಹಿಂದೆ ಮಾಡಿರ್ತಕ್ಕಂಥ ಭಾಳ ವರ್ಷದಿಂದ ಮಾಡಿರ್ತಕ್ಕಂಥ ಈ ಕೆರೆ ಇದಕ್ಕೆ ಆನ್ ಆಫ್ ಇರ್ತಕ್ಕ ಬೇಡ. ನಾವೇನು ನಮ್ಮ ಕೆಲಸ ಮಾಡಿದೆ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳು ದಿವ್ಯ ನಿರ್ಲಕ್ಷ್ಯಲಿಂತ ನಾವು ಇವತ್ತಿನ ದಿವಸ ಕೆರೆಯಲ್ಲಿ ಇರ್ತಕ್ಕಂಥ ನೀರು ಆಗ್ಲತ್ತೆ. ಯಾಕಂದ್ರೆ ಇದು ಬೇಸಿಗೆ ಮಾಡ್ಬೇಕಾಗಿತ್ತು, ಇವತ್ತು ಮಳೆಗಾಲ, ನಾಳೆ ಜಗ್ಗಿ ಮಳೆ ಬರ್ತದೆ. ಬೇಕೇ ಬೇಕು, ಬೇಕೇ ಬೇಕು, ಏನ್ ಬೇಕು, ಬೇಕೇ ಬೇಕು. ಪೈಪ್ ಲೈನ್ ಮಾಡಿಕೆ ಇಲ್ಲಿವರೆಗೆ ಸುಮಾರು ವರ್ಷ ಗತಿಸಿದ್ರು ಕೂಡ ಆ ಪೈಪ್ ಲೈನಿಗೆ ವಾಲ್ ಕೂಡಿಸದೆ ದಿವ್ಯ ನಿರ್ಲಕ್ಷ್ಯ ವಹಿಸಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಇವತ್ತು ಕಠಿಣ ಕ್ರಮ ಆಗಬೇಕು. ಯಾಕೆ ಹೇಳಕ್ಕೆ ಇದು ಕೂಡಿಸ್ಲಾರ್ದ ಹೋದಾಗ ಕೆರೆ ತುಂಬೋದನ್ನು ಬಿಟ್ಟು ಕೆರೆ ತುಂಬಿದ ನೀರನ್ನ ಉಲ್ಟಾ ಹೋಗಂತ ಪರಿಸ್ಥಿತಿ ಆಗದ. ಹೋದ ವರ್ಷ ಎಲ್ಲ ನೀರು ಇದರಿಂದ ವಾಪಸ್ ಆಗಲ್ಲ. ಬೇಕೇ ಬೇಕು, ಬೇಕೇ ಬೇಕು, ಏನ್ ಬೇಕು. ರೈತರಿಗೆ ಜೀವನಾಡಿ ಇದೆಲ್ಲ ಕೆರೆ ತುಂಬಿತ್ತು ಅಂತಂದ್ರೆ ಕೆಳಗಡೆ ಗದ್ದೆ ಆತವ, ಭತ್ತ ಆತದ. ಇವ್ರು ಬೆಳೆದಿರ್ತಕ್ಕಂಥ ಅನ್ನ ತಿಂತಾರ, ಅವ್ರಿಗೆ ಏನು ಸಂಬಳ ತಿನ್ನೋದೇನಾದ್ರ ಸಂಬಳದ ರೊಕ್ಕ ತಿನ್ನಲ್ಲ. ಆದ್ರೆ ರೈತರಿಗೆ ಅನ್ಯಾಯ ಮಾಡಿರ್ತಕ್ಕಂಥ ಈ ಅಧಿಕಾರಿ ಮೇಲೆ ಕಠಿಣ ಕ್ರಮ ಆಗ್ಬೇಕಂತಕ್ಕಂಥದ್ದು ನನ್ನ ವಾದ ಅದ. ಸಾಕಷ್ಟು ಬಾರಿ ತಿರ್ಗಾಡ್ರ ಇಲ್ಲಿ ನೋಡ್ಬೇಕು. ಯಾರು ದೇವಪ್ಪಲ್ಲ ಅಲ್ಲಿ ನೋಡ್ರಿಗ ಇವತ್ತ ಇದೇ ಕೆರೆಯಲ್ಲಿ ಅದೇ ಪೈಪ್ ಲೈನ್ ಮುಂದೆ ಕೈಕಾಲು ತೊಳ್ಕೊತ ಇದೇ ನೀರು ಕೆರೆ ಜಾಸ್ತಿ ನೀರು ಬಂತು. ಈಗ ಮಳೆಗಾಲ ಸಮಯ ಈ ಟೈಮ್ನಾಗ ಮಾಡ್ಲಾದ್ರೆ ಯಾವ ಮಾಡ್ತಾರೆ? ಆಕ್ಚುಲಿ ಬ್ಯಾಸಿಗೆ ಮಾಡ್ಬೇಕಾಯ್ತು, ಇವರು ಬ್ಯಾಸಿಗೆ ಮಾಡ್ಬೇಕಾಯ್ತು, ತಪ್ಪು ಮಾಡ್ಯಾರ. ಇದನ್ನು ತಕ್ಷಣ ಸರಿಪಡಿಸ್ತಕ್ಕಂಥ ಇವು ನೀರಿಗಿನ ಹೊರಗೋದು ಅಂದ್ರೆ ಅವರು ಕಚೇರಿ ಕೀಲಿ ಹಾಕಿ ಒಳಗಾಕಿ ಬೀಗ ಹಾಕ್ತಕ್ಕಂಥ ವ್ಯವಸ್ಥೆಗೆ ನಾವು ಮುಂದೆ ಆಗ್ಬೇಕಂತಕ್ಕಂಥ ಜಿಲ್ಲಾಡಳಿತಕ್ಕೆ ಮತ್ತು ರಾಜಕಾರಣಿಗಳು ಎಚ್ಚರಿಕೆ ನೀಡಬೇಕು.